ಹಲವು ದಿನಗಳಿಂದ ಕಗ್ಗಂಟಾಗಿ ಕಾಣ್ತಾ ಇದ್ದಂತಹ ನಿಗಮ ಮಂಡಳಿಗಳ ನೇಮಕ ಕೊನೆಗೂ ಫೈನಲ್ ಆಗಿದೆ. 34 ಜನ ಶಾಸಕರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ಕಾರ್ಯಕರ್ತರಿಗೂ ಕೊಡ್ತಾರೆ, ಸಾಮಾನ್ಯ ಕಾರ್ಯಕರ್ತರಿಗೂ ಸಿಗುತ್ತೆ ಅನ್ನೋ ಆಸೆ ಏನಿತ್ತು, ಆದರೆ ಅದು ಈ ಬಾರಿ ಪೂರ್ಣ ಆಗಿಲ್ಲ. ಕೇವಲ ಶಾಸಕರುಗಳಿಗೆ ಮಾತ್ರ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಕಾರ್ಯಕರ್ತರುಗಳಿಗೆ ಮುಂದಿನ ಹಂತದಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ಗೂ ಮುನ್ನವೇ ಕಾರ್ಯಕರ್ತರಿಗೆ ಕೊಡ್ತಾರಾ? ಎರಡನೇ ಹಂತ ಅಂತ ಒಂದು ಮಾಡ್ತಾರೆ. ಆ ಎರಡನೇ ಹಂತದಲ್ಲಿ ಅದು ಎಲೆಕ್ಷನ್ಗಿಂತ ಮೊದಲೇ ಆದರೆ ಚುನಾವಣೆಗೂ ಕೂಡ ಭಾಳ ಪ್ಲಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನೇನು ಸಿದ್ಧತೆ ಮಾಡ್ಕೊಂಡಿದೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ 34 ಜನ ಶಾಸಕರಿಗೆ ಮಾತ್ರ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಹಂಪನಗೌಡ ಬಾದರ್ಲಿ ಸಿಂಧನೂರು ಕ್ಷೇತ್ರದ ಶಾಸಕರು, ಅವರಿಗೆ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಕೊಟ್ಟಿದ್ದಾರೆ. ಎನ್ ಎ ಹ್ಯಾರಿಸ್ BDA ಶಾಂತಿನಗರದ ಶಾಸಕರು BDA ಕೊಟ್ಟಿದ್ದಾರೆ. KM ಶಿವಲಿಂಗೇಗೌಡರು ಅರಸೀಕೆರೆ ಅವರಿಗೆ ಕರ್ನಾಟಕ ಗೃಹ ಮಂಡಳಿಯನ್ನು ಕೊಡಲಾಗಿದೆ. JN ಗಣೇಶು ಕಂಪ್ಲಿ ಶಾಸಕರು ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಮೈಸೂರು ಸೇಲ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ MSIL. SS ನಾರಾಯಣ ಸ್ವಾಮಿ ಅವರಿಗೆ ಬಂಗಾರಪೇಟೆ ಶಾಸಕರಿಗೆ ರಾಜ್ಯ ನಗರ ಮೂಲಸೌಕರ್ಯ. ರೂಪಕಲಾ ಅವರಿಗೆ ರಾಜ್ಯ ಕರಕುಶಲ ಅಭಿವೃದ್ಧಿ ನೇಮಕ. ರಮೇಶ್ ಬಂಡಿಸಿದ್ದೇಗೌಡರು ಶ್ರೀರಂಗಪಟ್ಟಣ ಶಾಸಕರು, ಅವರಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ. GT ಪಾಟೀಲ್ರಿಗೆ KGF. G ಗೋವಿಂದಪ್ಪ ಹೊಸದುರ್ಗ ಶಾಸಕರು ಕರ್ನಾಟಕ ಆಹಾರ ಅಭಿವೃದ್ಧಿ ನಿಗಮ. ಬಸವರಾಜ ಶಿವಣ್ಣನವರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದರ ಅಧ್ಯಕ್ಷರನ್ನಾಗಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.